ನಮಸ್ಕಾರ. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ನಾ ಹೇಳೋದೇನಪ್ಪ ಅಂದ್ರೆ ಪ್ಯಾನ್ ಕಾರ್ಡ್ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡ್ತೀನಿ. ಯಾಕಂದ್ರೆ ಅದು ಎಷ್ಟೋ ಜನರಿಗೆ ಈಗ ಭಾಳ ತೊಂದರೆ ಆಗತೈತಿ. ಎಷ್ಟೋ ಜನ ನಮ್ಮ ಶಾಪಿಗೆ ಬಂದ್ಬಿಟ್ಟು ಪ್ಯಾನ್ ಕಾರ್ಡಿಗೆ ಆಧಾರ್ ಕಾರ್ಡ್ ಲಿಂಕ್ ಇಲ್ಲ ಅಂತ ಹೇಳತ್ತಾರ. ಅದು ಯಾಕಪ್ಪ ಅಂತಂದ್ರೆ ಏನು ಮಾಡತ್ತಾರ, ಯೂಟ್ಯೂಬ್ ನೋಡತ್ತಾರ. ಯೂಟ್ಯೂಬ್ ನೋಡ್ಕಾಸ ಏನು ಮಾಡತ್ತಾರ, ಮೊಬೈಲಲ್ಲಿ ಇನ್ಸ್ಟಾಂಟ್ ಈ ಪ್ಯಾನ್ ಅಂತ ಬರುತ್ತೆ, ಆ ಪ್ಯಾನ್ ಅಪ್ಲೈ ಮಾಡತ್ತಾರ. ಅದು ಏನಾಗುತ್ತೆ, ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದಮೇಲೆ ಏನಾಗುತ್ತೆ, ಫಿಸಿಕಲ್ ಕಾರ್ಡ್ ಮನೆಗೆ ಬರಲ್ಲ. ಅದು ಈ ಪ್ಯಾನ್ ಏನಾಗುತ್ತೆ, ನಿಮಗೆ ಆಧಾರ್ ಕಾರ್ಡಿಗೆ ಲಿಂಕೇ ಇರಲ್ಲ. ಸುಮ್ಮನೆ ನೀವು ಆಧಾರ್ ಕಾರ್ಡ್ ಎಂಟ್ರಿ ಮಾಡಿದ ತಕ್ಷಣ ಪ್ಯಾನ್ ಕಾರ್ಡ್ ಅನ್ನು ಡೌನ್ಲೋಡ್ ಆಗುತ್ತೆ. ಬಟ್ ಅದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಬಂದಿರೋದೇ ಇಲ್ಲ. ಅದೇನಾಗುತ್ತೆ, ನೀವು ಬ್ಯಾಂಕಿಗೆ ಹೋದಾಗ ಏನು ಮಾಡ್ತಾರೆ, ನಿಮ್ಮ ಪ್ಯಾನ್ ಕಾರ್ಡ್ ವೆರಿಫೈ ಆಗತ್ತಿಲ್ಲ, ಪ್ಯಾನ್ ಕಾರ್ಡ್ ವೆರಿಫೈ ಆಗತ್ತಿಲ್ಲ ಅಂತ ಹೇಳ್ತಾರೆ. ಅದು ಯಾಕೆ ವೆರಿಫೈ ಆಗತ್ತಿಲ್ಲ ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಆಗೇ ಇರೋದಿಲ್ಲ. ಅದಕ್ಕೋಸ್ಕರ ಯಾರೋ ಯೂಟ್ಯೂಬ್ ನೋಡಿ ಆನ್ಲೈನಲ್ಲಿ ಅಪ್ಲೈ ಮಾಡೋಕೆ ಹೋಗಬೇಡಿ. ನಮ್ಮ ಆನ್ಲೈನ್ ಸೆಂಟ್ರಿಗೆ ಬನ್ನಿ. ಇಲ್ಲ ಅಂತಂದರೆ ನಿಮ್ಮೂರಲ್ಲಿ ಇರ್ತಕ್ಕಂಥ ಆನ್ಲೈನ್ ಸೆಂಟ್ರಿಗೆ ಹೋಗಿ ಅವರಿಗೆ ಆಧಾರ್ ಕಾರ್ಡ್ ಕೊಟ್ಟರೆ ನೀವು ಪ್ಯಾನ್ ಕಾರ್ಡನ್ನು ಈಸಿಯಾಗಿ ನೀವು ಮಾಡಿಕೊಡ್ತಾರೆ. ಒನ್ ಡೇಯಲ್ಲೂ ಮಾಡಿಕೊಡ್ತಾರೆ. ನೀವು ಜಸ್ಟ್ ಆಧಾರ್ ಕಾರ್ಡ್ ಕೊಟ್ಟರೆ ಸಾಕು. ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಇರತಕ್ಕಂಥ ಮೊಬೈಲ್ ನಂಬರಿಗೆ OTP ಬರುತ್ತೆ. OTP ಮುಖಾಂತರ ನಿಮ್ಗೆ ಏನಾಗುತ್ತೆ, ಪ್ಯಾನ್ ಕಾರ್ಡ್ ಜನರೇಟ್ ಆಗುತ್ತೆ. ಒನ್ ಡೇದಲ್ಲಿ ನಾಲ್ಕು ತಾಸಲ್ಲಿ ನಿಮ್ಗೆ ಜನರೇಟ್ ಆಗಿ ಬಂದ್ಬಿಡುತ್ತೆ. ಫಿಸಿಕಲ್ ಕಾರ್ಡು ನಿಮಗೆ 15 ದಿನದಲ್ಲಿ ಮನೆಗೆ ಪೋಸ್ಟ್ ಮುಖಾಂತರ ಬರುತ್ತೆ. ಸಾಫ್ಟ್ ಕಾಪಿ ಏನಾಗುತ್ತೆ, ಒನ್ ಡೇದಲ್ಲಿ ಅವ್ರ ಜಿಮೇಲಿಗೆ ಬರುತ್ತೆ. ನಾನು ಇಷ್ಟನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.